ಯಜಮಾನ ನಮಸ್ಕಾರ. ನಮಸ್ಕಾರ. ಇಡೀ ರಾಜ್ಯ ಬೆಚ್ಚಿ ಬೀಳಿಸುವಂಥ ಕೆಲಸ ಇವತ್ತು ಹುನಗಳಿ ಗ್ರಾಮದಲ್ಲಿ ನಡೀತಾ ಇದೆ. ಅಧಿಕಾರಿಗಳ ಶಾಮೀಲು ಅಂತ ಇಡೀ ರೈತಾಪಿ ಜನ ಒಂದು 50-60 ಜನ ರೈತಾಪಿ ಜನಗಳನ್ನ ಇವತ್ತು ಎದುರಿಸುವಂಥ ಕೆಲಸ ಆಗಿದೆ. ತಾವು ಹುನಗಳಿ ಗ್ರಾಮದ ಯಜಮಾನರು, ಏನಿದೆಲ್ಲ ಸರ್ ಇದು? ಇದೆಲ್ಲ ಏನು ಅಂದರೆ ಇವ್ರು ಫಸ್ಟೇ ಪ್ರೀ ಪ್ಲಾನ್ ಹಾಕೊಂಡು ಯಾರು ಈ ಅಧಿಕಾರಿಗಳು ಯಾರು ಅಧಿಕಾರಿ ತಹಸೀಲ್ದಾರು ಎಡೆಲಾರು ಇವರೆಲ್ಲ ಸೇರ್ಕೊಂಡು ಫಸ್ಟೇ ಪ್ಲಾನ್ ಹಾಕೊಂಡು ಒಬ್ಬನ ಬೆಂಗಳೂರವನ್ನ ವ್ಯಾಪಾರಿ ತಗೊಬಂದು ಇಲ್ಲೊಬ್ಬನ ಮೀಡಿಯೇಟರ್ ತಗೊಂಡು ಇಲ್ಲೇನ ಒಬ್ಬನ ಉಡ್ಸಿ ಇಲ್ಲಿ ಯಾವ ತರ ಫ್ರೀಡಮ್ ಫೈಟರ್ಗೆ ಇವ್ರಿಗೆ ಕೊಟ್ಟಿಲ್ಲ ಅನ್ನೋದೊಂದು ಕತೆ ಕಟ್ಟಿ ಈ ಜಮೀನಲ್ಲಿ ಎಲ್ಲಿ ವೀಕ್ನೆಸ್ ಅದ ಯಾರಿಗೆ ರೆಕಾರ್ಡ್ ಅದ ಯಾರಿಗಿಲ್ಲ ಅಂತ ವಿಚಾರಗಳು ತಿಳ್ಕೊಂಡು ಅಧಿಕಾರಿಗಳು ಎಲ್ಲ ಸೇರಿ ಇನ್ನೊಬ್ಬರಿಗೆ ಇದನ್ನ ಮಾರಾಟ ಮಾರಿ ಇದ್ರಲ್ಲಿ ಒಳ್ಳೆ ದುಡ್ಡು ಮಾಡಬಹುದು. ನಾವ್ ಯಾಕೆ ಶ್ರಮ ಬೀಳಬಾರ್ದು ಅಂತ ಶ್ರಮ ತಕೊಂಡು ಈ ರೈತರನ್ನ ಎಲ್ಲೆಲ್ಲಿ ಯಾರ್ಯಾರನ್ನ ಎಲ್ಲೆಲ್ಲಿ ಇರಿಸ್ಬೇಕು ಅಲ್ಲೆಲ್ಲಿ ಇರಿಸಿ ನಿಮ್ದೊಂದು ಎಕರೆ ನಿಮಗೆ ಬಿಡ್ತೀವಿ, ನೀವು ಬರಬೇಡಿ, ನಿಮ್ದು 2 ಎಕರೆ ನಿಮ್ದು ಸ್ಟೇ ಆಗದಲ್ಲಪ್ಪ, ನೀರು ಅಲ್ಲೇ ಅಂತ ಯಾರು ದಂಡಕ್ಕೆ ಬರ್ದಿದ್ದಂಗೆ ಅವ್ರು ಇಷ್ಟ ಬಂದಂಗೆ ಕಲ್ಲ ಹಾಕೊಂಡು ಈಗ ಏನ್ ಮಾಡವ್ರೆ, ಇದೆಲ್ಲ ರೆಡಿ ಮಾಡ್ಕೊಬಿಟ್ಟು ಅವ್ರಿಗೆ 2002ರಲ್ಲಿ RTC ಕೂರಿಸ್ಕೊಂಡು ಇನ್ನು ದುರಸ್ತಿನೇ ಆಗಿಲ್ಲ. ಇವರು ಈಗ ಎಣ್ಣೆ ಎಲ್ಲಿದ್ದು ಅಂತಲೇ ಹುಡುಕಿಲ್ಲ, ಆಲೆ ಶೋಭನೆ ಮಾಡ್ಕೊಬಿಟ್ಟಾರೆ. ತೆಂಗಿನ ಮರನ 60 ಮರನ ಕಿತ್ತಾಕ್ತವ್ರೆ. ಹೌದು, ತೆಂಗಿನ ಮರ. ಯಜಮಾನ್ರು, ಈ ಮಧ್ಯೆ ಒಂದು ಮಾತಾಡ್ತೀನಿ. ಇವತ್ತು ಅಲ್ಪಸಂಖ್ಯಾತರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ಸರ್ಕಾರ ಇವತ್ತು ಅಲ್ಪಸಂಖ್ಯಾತರು ನೋಡಿ ಇಲ್ಲಿ ನಿಂತಿದ್ದಾರೆ, ಅಲ್ಪಸಂಖ್ಯಾತರು ನಿಂತಿದ್ದಾರೆ, ಅವ್ರ ಜಮೀನು ಇವರು ಒತ್ತುವರಿ ಮಾಡ್ಕೊಂಡು ಅಕ್ವೈರ್ ಮಾಡ್ಕೊಂಡು ಇವರು ಅವ್ರ ಮೇಲೆ ಡಬಲ್ಗೆ ಮಾಡ್ತಾರೆ. ಅಂದರೆ ಯಾವ ಅಲ್ಪಸಂಖ್ಯಾತರಿಗೆ ಈ ಸರ್ಕಾರ ನಿಂತ್ಕೊಂಡಿದೆ ಸರ್? ಇವ್ರಿಗೆ ಸರ್ಕಾರ ನಿಂತದೆ ಇಲ್ಲ ಅಂತ ಏನು ಅಲ್ಲ, ಇವ್ರ ಪರವಾಗಿ ಇವತ್ತು ಈ ವಿಚಾರವಾಗಿ ನಿಂತದೆ. ಅಂದ್ರೆ ಏನಾಗದೆ ಅಂದ್ರೆ ನಮ್ಮ ಸಂಬಂಧಪಟ್ಟ ರಾಜಕಾರಣಿಗಳು, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದೇ ಕ್ಷೇತ್ರದಲ್ಲಿ ಗೆದ್ದಿರೋಂಥವ್ರು. ಇವ್ರು ಅಧಿಕಾರಿಗಳು ಏನ್ ಮಾಡವ್ರೆ, ಇವ್ರನ್ನು ಏಮಾರ್ಸವ್ರೆ. ಯಾರ ಹತ್ರನೂ ಹೋಗ್ಬಾರ್ದು, ಯಾರಿಗೂ ಹೇಳ್ಬಾರ್ದು, ನಿಮ್ಗೆ ಹೆಂಗ್ ಬೇಕು ಹಂಗ್ ಮಾಡ್ತೀವಿ ಅಂದ್ರೆ ನೀವು ಮುಂದರ್ದ್ರೆ ನಾಳೆನೆ ನಿಮ್ ಕೊಟ್ಟಿರೋ ಹಕ್ಕುಪತ್ರನು ರದ್ದು ಮಾಡೋ ಪವರ್ ನಮ್ಗೆ. ಯಾರ್ರಿ ರದ್ದು ಮಾಡಕಿವ್ರು? ಅಧಿಕಾರಿಗಳು ಇರ್ತಾರೆ, 3 ದಿನಕ್ಕೆ ಟ್ರಾನ್ಸ್ಫರ್ ಮಾಡೋ ಶಕ್ತಿ ನಿಮ್ಗೆ ಇರುತ್ತೆ. ಸಾರ್ವಜನಿಕರಿಗೆ ನೀವೊಂದು ಅರ್ಜಿ ಕೊಟ್ರೆ ಇಂಥ ಅಧಿಕಾರಿ ಸರಿ ಇಲ್ಲ ಅಂತ ಹೇಳಿದ್ರೆ ನಾಳೆ ಟ್ರಾನ್ಸ್ಫರ್ ಮಾಡ್ತಾರೆ ಅಧಿಕಾರಿಗಳೇ, ತಿಳ್ಕೊಳ್ಳಿ. ತಾಲೂಕು ತಹಸೀಲ್ದಾರು ದಂಡಾಧಿಕಾರಿ ನನ್ಗೆ ಅಷ್ಟು ಪವರ್ ಅದ, ನೀವು ಹೆಚ್ಚಿಗೆ ಮಾತಾಡಬಾರ್ದು ಅಂತ ಇವ್ರಿಗೆ ಧಮಕಿ ಹಾಕಿರೋದು. ಎಷ್ಟು ಬೇಕು ಅಷ್ಟನ್ನ ಹೇಳಿ ಆಯ್ತು. ಕಾನೂನಲ್ಲಿ ಏನದೆ ಅದಕ್ಕೆ ಹೋರಾಟ ಮಾಡಿ ನಾವು ನ್ಯಾಯ ಅನ್ನೋದು ಒಂದಿದ್ದು ಒಂದೇ ಕಾನೂನ್ಗೆ ತಲಭಾಗಕ್ಕೆ ನಮ್ಮ ರೈತರು ರೆಡಿ ಅವ್ರೆ, ಅದ್ರಲ್ಲಿ 2 ಮಾತಿಲ್ಲ. ಈಗ ಏನು ಅಂದ್ರೆ ಏಕಾಂಗಿಯಾಗಿ ಇವ್ರಿಗೆ ಭಯ ಆಗಿರೋದು, ಈ ಮೀಡಿಯೇಟರ್ ಒಬ್ಬ ಬೆಂಗಳೂರಿಂದ ಒಬ್ಬ ಉದ್ಯಮಿ ಬಂದು ಈಗೇನಾಗದ ಇವ್ರನ್ನ ಓಡಿಸೋಕೆ ಅಕ್ಕಪಕ್ಕ ಟೌನಿಂದ ರೌಡಿಗಳೆಲ್ಲ ಕರ್ಕೊಂಡ್ಬಂದ್ಬಿಟ್ಟು ಇವ್ರಿಗೆ ಎದುರಿಸ್ಬಿಟ್ಟು ಪಾಪ ಇವ್ರು ಏನು ಮಾಡೋಕೆ ಸಾಧ್ಯ ಇಲ್ದಾನೆ. ಇವಾಗ ಏನು ಅಂದ್ರೆ ಅವ್ರ ರೆಕಾರ್ಡ್ ಎಲ್ಲಾನು ಅಡಿಕಂದು ಸಿಕ್ಕದವ್ರು ಓಡ್ ಬಂದವ್ರು, ಕೆಲವ್ರಿಗೆ ಇನ್ನೂ ಸಿಕ್ಕಿಲ್ಲ. ಏಕೆಂದ್ರೆ ಬಡತನದಲ್ಲಿದ್ದು ಗುಳ್ಳೋ ಪಳ್ಳಲ್ಲಿ ಇದ್ದಾಗ ಹಕ್ಕುಪತ್ರಗಳು ಸುಟ್ಟೋಗಿರೋಂಥ ಜನನೂ ಅವ್ರೆ. ಇಲ್ಲಿ ಅವ್ರಿಗೆ ಮಳೆ ಗಿಳೆ ಬಿದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಕ್ಕುಪತ್ರ ಕಳೆದೋಗಿದ್ರೆ ಇನ್ನೊಂದು ಕೊಡ್ರಿ ಅವ್ರಿಗೆ, ಅವ್ರು ಉಳುಮೆ ಮಾಡ್ತಾ ಇರ್ತಾನೆ, ಅವ್ರ ಹೆಸರು RTC ತಾನೆ, ಕೊಡಿ ಇನ್ನೊಂದು. ಇವರು ಇನ್ನೊಂದು ಕೊಡಕ್ಕೂ ಅವಕಾಶ ಇದೆ, ತೆಗಿಕ್ಕೂ ಅವಕಾಶ ಅದೇ ಅನ್ನೋದ್ ಬಿಟ್ರೆ ಕೊಡಕ್ ಅವಕಾಶ ಅದೇ ಅಂತ ಇವ್ರಿಗೆ ಹೇಳ್ತಾ ಇಲ್ಲ. ಇವರು ತೆಗಿಕ್ಕೆ ನಮ್ಗೆ ಅವಕಾಶ ಅಲ್ಲ ರೀ, ಒಂದ್ ಸಣ್ಣ ಜನನ ಪ್ರಮಾಣ ಪತ್ರನೇ ಇನ್ನೊಂದು ಕೊಡೋ ಅವಕಾಶ ಇದೆ ಅಂತಲ್ಲಿ ಇದು ಭೂಮಿ ಹಿಡುವಳಿದು ಕೊಡಕ್ಕಾಗಲ್ಲ ಇವರು. ಅದಕ್ಕೆ ಏನು ಅಂದ್ರೆ ಇವ್ರಿಗೆ ಅವಾಗ್ಲೇ ಹಕ್ಕುಪತ್ರ ಕೊಟ್ಟಿರೋದ್ರಿಂದ ನೀವು ಅವ್ರ ಜಮೀನಿಗೆ ಸೇರ್ಕೊಂಡಿದ್ದೀರಿ, ನೀವೇ ಅವ್ರಿಗೆ ಫೈನ್ ಕಟ್ಕೊಡ್ಬೇಕು ಅಂತ ಹೇಳಿರೋ ದೃಶ್ಯ ಎಲ್ಲ ಒಟ್ಟಿಗೆ ಪೋಡ್ ಮಾಡ್ಬಿಟ್ಟವ್ರೆ. ಓಡಿ ಆಗಿ ಇವ್ರು ಕೊಡಕ್ ಸಲಾಗಿ ತಿರ್ಗಾ ಒಕ್ಕೂಡ್ಸಿರೋದು. ಯಾಕಂದ್ರೆ ಅವರು ಏನು ತೋರ್ಬಾರ್ದು, ಅದು ಏನು ರಂಡ ಮುಂಡೆ ಏನು ಸಿಕ್ಬಾರ್ದು ಆತರ. ಅಲ್ಲ, ಅವರೇ ಬುದ್ಧಿವಂತರಾದ್ರೆ ಅದು ಇನ್ನೂ ಒಂದು ಒಳ್ಳೇದೇ. 10 ಎಕರೆ ಇಲ್ಲಿ ಅನ್ನೋದಕ್ಕೆ ಕಾರಣ ಏನು, ಇವ್ರಿಗೆ ಗುರ್ತಿಸಿದಾರೆ ಇವರು. ಈಗ ಗುರ್ತಿಸೋರು ನಮ್ಗೆ ಒಪ್ಪಿಗೆ ಇಲ್ಲ, ನಾವಿಲ್ಲ. ಅದು ಒಂದು ನ್ಯಾಯ ಇರ್ಲಿ. ಇವ್ರು ಏನ್ ಮಾಡವ್ರೆ ಅಂದ್ರೆ ಈಗ
ರೌಡಿಗಳು ಕರ್ಕೊಬಂದ್ಬಿಟ್ಟು ತೆಂಗಿನ ಮರ ಕಿತ್ತಾಕಿರೋಂಥವ್ರಿಗೆ ಶಿಕ್ಷೆ ಅದು. ಹೌದೌದೌದು ಹೌದು. ನಮಗೆ ನ್ಯಾಯ ಏನು ಕೊಡ್ತದೆ? ಪರಿಸರವಾದಿಗಳು ಯಾರಿದ್ರು ಅರ್ಥ ಮಾಡ್ಕೊಳ್ಳಿ, ಇದು ವಿಡಿಯೋ ನೋಡ್ತಿರೋರು ಪರಿಸರವಾದಿಗಳು ಇವತ್ತು ಬಂದು ಇದೇ ವಿಚಾರವಾಗಿ ಕಂಪ್ಲೇಂಟ್ ಕೊಡ್ರಿ. ಒಂದು ಮರ ಬೆಳೆಸೋಕೆ ಎಷ್ಟು ಶ್ರಮ ಅನ್ನೋದು, ಎಷ್ಟು ವರ್ಷಗಳು ಕಾಯ್ಬೇಕು, ವರ್ಷಗಳು ಶ್ರಮ ಅನ್ನೋದು ಬೇಕು. ಆಮೇಲೆ ನಮ್ಮ ಮಗನ್ನೇ ನಾವು ಶಿಕ್ಷೆ ಕೊಡಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಹೌದೌದೌದೌದು. ನಾವು ಬೆಳೆಸಿರೋ ಮರನ ಯಾರೋ ಬಂದು ಕಿತ್ತಾಕಿ ಇವ್ರಿಗೆ ಹೆಂಗ್ ಅಧಿಕಾರ? ಎಲ್ಲಿ ಯಾರು ಕೊಟ್ರಿ ಇವ್ರಿಗೆ? ನಮ್ಗೆ ಅದು ಬೇಕು. ಅಧಿಕಾರ ಯಾರು ಕೊಟ್ರಿ ಇವ್ರು ಮರ ಕೀಳಕ್ಕೆ? ಅಧಿಕಾರ ಅದ ಅಂತ ರೆಕಾರ್ಡ್ ತಗೊಬಂದು ಕೀಳಿ, ಆಗ ನಾವು ಒಪ್ಕೋತೀವಿ. ಈಗ ಅಂದ್ರೆ ತಪ್ಪಿಸ್ತರಿಗೆ ಶಿಕ್ಷೆ ಆಗ್ಬೇಕು. ಮೊದಲು ಹಿಡಿಬೇಕು, ಅವ್ರನ್ನ ಹಿಡಿಬೇಕು. ಆಗಿಲ್ಲ ಅಂದ್ರೆ ದೊಡ್ಡ ಹೋರಾಟ ನಡೆಸ್ತೀವಿ. ಖಂಡಿತ. ಆಮೇಲೆ ನಿಮ್ ಜೊತೆಗೆ ಎಲ್ಲಾ ಮಾಧ್ಯಮದವ್ರು ಕೂಡ ಇರ್ತಾರೆ. ನಿಮ್ಗೆ ಎಲ್ಲಾ ಮಾಧ್ಯಮದವ್ರ ಫೋನ್ ನಂಬರ್ ಎಂಟೈರ್ ಸ್ಟೇಟ್ ಅಲ್ಲಿ ಯಾವ ಮಾಧ್ಯಮಗಳಿದೆ ಆ ಎಲ್ಲಾ ಮಾಧ್ಯಮ ಕೂಡ ಕಳಿಸ್ಕೊಡ್ತೀನಿ. ಇದನ್ನ ಸರಿಪಡಿಸ್ಲಿಲ್ಲ ಅಂದ್ರೆ ಅಧಿಕಾರಿಗಳು CM ಅವ್ರ ಮನೆ ನಾವು ಕೂರ್ತೀವಿ, ತಹಸೀಲ್ದಾರ್ ಆಫೀಸಲ್ಲೂ ಕೂರ್ತೀವಿ. ಈ ಸಂಬಂಧಪಟ್ಟ ಕೃಷ್ಣ ಬೈರೇಗೌಡರು ಮಂತ್ರಿಯಾಗಿರೋರ್ ಮನಲ್ಲೂ ಬಿಡಲ್ಲ ನಾವು. ಇದ್ರ ಬಗ್ಗೆ ಮಾತ್ರ ನಾವು ಬಿಡಲ್ಲ ಗ್ರಾಮದ. ಇದು ಮರ ಹೋಗಿರೋದು ಅಪ್ಪಟ ದಂಡ. ಯಾಕಂದ್ರೆ ಅವ್ನಿಗೆ ಯಾವ ಕಾರಣಕ್ಕೂ ಅಧಿಕಾರ. ಆಮೇಲೆ ಇನ್ನೊಂದು ಕೇಳ್ಪಟ್ಟೆ ಯಜಮಾನ್ರೆ, ನೋಡಿ ಇಲ್ಲಿ ಫೆನ್ಸ್ ಹಾಕ್ಬಿಟ್ರೆ, ಇಲ್ಲಿ ಸೆಂಟ್ರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಜಾಗ ತಗೊಂಡು ಫೆನ್ಸ್ ಹಾಕ್ಬಿಟ್ರೆ ರೈತರಿಗೆ ಬರಕ್ಕಾಗಲ್ಲ. ಬೇಡ ಬೇಡಪ್ಪ ಇವ್ರು ಸವಾಸ ಅನ್ಬಿಟ್ಟು ಆ ಭೂಮಿಗಳೆಲ್ಲ ಕೊಟ್ಬಿಡ್ಲಿ ಇವ್ರಿಗೆ ಅಂತ. ಇದಕ್ಕೆ ಏನ್ ಮಾಡಿರೋದು ಅಂದ್ರೆ, ಇದು ಹಕ್ಕುಪತ್ರದಾರನ ಗೊತ್ತಿಲ್ಲದ ಕಾರಣದಿಂದ ಇದು ಯಾರು ಏನು ಇಲ್ಲ, ಇದು ನಮ್ಮದೇ ಚಾಲೆಂಜ್ ಮಾಡಿರೋದು. ಅವತ್ತು ಮುಸ್ಲಿಂ ಬಾಂಧವರಿದ್ದು ಅವ್ರಿಗೆ ಚಾಲೆಂಜ್ ಮಾಡಿ ಓಡಿಸಿರೋದು. ಇಷ್ಟೆಲ್ಲ ಮಾಡವ್ರೆ. ಅಲ್ಲ ಬಾಯಿ ಬಿಡ್ಕೋತಾರೆ, ಅಲ್ಪಸಂಖ್ಯಾತರ ಪರವಾಗಿದ್ದೀವಿ ನಾವು, ಅಧಿಕಾರಿಗಳು ಸರ್ಕಾರ ಇದೆ ಅಂತ ಇದೇನೇ ಇರೋದು. ಅಧಿಕಾರಿಗಳು ಮಾತ್ರ ಖಂಡಿತ ಇಲ್ಲ. ಇಲ್ಲಿ ನೋಡಿದ್ವಲ್ಲ ದೃಶ್ಯ, ಖಂಡಿತ ಇಲ್ಲ. ಅವ್ರು ಮಾಡಿರೋದೆಲ್ಲ ರಾಂಗ್. ಅಲ್ಲಲ್ಲ, ಇವರು ಅಧಿಕಾರಿಗಳು ಅತಿಕ್ರಮಣ ಮಾಡಿದ್ರು ಕೂಡ ಅಧಿಕಾರಿಗಳು ಏನೇನು ಎಲ್ಲೆಲ್ಲಿ ಮನೆ ಕಟ್ಟವ್ರೆ, ಇವ್ರು ಎಲ್ಲೆಲ್ಲಿ ಆಸ್ತಿ ಚಿರಾಸ್ತಿ ಏನಿದೆ ಅಂತ ಮಾಧ್ಯಮದಲ್ಲಿ ಗೊತ್ತಿರ್ತದೆ. ನಾವು ಅದು ತಿಳಿಸ್ತೀವಿ, ಎಲ್ಲ ಇಡಿಯವ್ರು ಕಳಿಸಿ ಇವ್ರಿಗೆ. ಈ ಅಧಿಕಾರಿ ಕೇಳ್ರಿ, ಅಧಿಕಾರಿಗಳಿಗೆ ಇಡಿಯವ್ರು ಹೋಗ್ಬೇಕು, CCB ಅವ್ರು ಹೋಗ್ಬೇಕು. ಇವ್ರೇನು ಇವತ್ತು ಪುಡ್ಗಾಸಿ ನಿಂತವ್ರ ಅಧಿಕಾರಿಗಳು, ಅದೇನು ರೈತರೇನು ಯಾರು ದಡ್ರಲ್ಲ. ಈಗೇನು ಅಂದ್ರೆ ಕಾನೂನಲ್ಲಿ ಅದೇ, ಸರ್ಕಾರ ಭೂಮಿಲಿ ಮನೆ ಕಟ್ಟಿದ್ರೆ ಅವ್ರಿಗೆ 2 ಕುಂಟೆ ಖಾತೆ ಮಾಡಿಕೊಡ್ಬೇಕು ಅಂತ. ಇವ್ರಿಗೆ ಯಾವಾಗ ಖಾಲಿ ಮಾಡ್ಯಾರಿ ಅಂತ ಈ ಅಧಿಕಾರಿಗಳು ಹೇಳ್ತಾರೆ. ಯಾವ ತರ ಅಧಿಕಾರಿಗಳು ಇದಾರು? ಏಡ್ ತರ ಇದಾರ? ಯಾವ ಗ್ರಾಮ ಪಂಚಾಯತಿ ನೋಡು ಬೋರ್ಡ್ ಹಾಕಿರುತ್ತೆ, ಯಾವ ತಹಸೀಲ್ದಾರ್ ಬೋರ್ಡ್ ಹಾಕಿರುತ್ತೆ. ಈ ಗೆಜೆಟ್ ಅಲ್ಲೇ ಪಾಸ್ ಆಗದೆ. ತೊಂದರೆ ಕೊಡಬಾರ್ದು, ಮನೆ ಕಟ್ಟಿರೋರ್ಗೆ ಖಾತೆನೆ ಮಾಡ್ಕೊಡ್ಬೇಕು ಅಂತ. ಇವ್ರು ಯಾವತ್ ಖಾಲಿ ಮಾಡಾರಿ ಅಂತ ತಹಸೀಲ್ದಾರ್ ಹೇಳ್ಬೇಕಾದ್ರೆ ಎಷ್ಟು ಸರಿ. ರೈತರು ಪಾಪ ಮುಗ್ದಿರಲ್ವ, ಅವ್ರಿಗೇನು ಗೊತ್ತಿರಲ್ವಲ್ಲ. ನಮ್ಮಂತವ್ರು ನಿಮ್ಮಂತವ್ರು 100 ಜನದಲ್ಲಿ ಒಬ್ರು ಇದ್ದೇ ಇರ್ತೀವಿ. ಹಾಗಾಗಿ ಇದೆಲ್ಲ ತೊಂದರೆ ಕೊಡುವಂಥದ್ದು ಇರ್ತಾರೆ. ಅಂದ್ರೆ ಏನಾಗದೆ ಅಂದ್ರೆ, ಇವರು ತಹಸೀಲ್ದಾರ್ ಒಂದು ಆರ್ಡರ್ ಮಾಡಿರ್ತಾರೆ, ಇವ್ರಿಗೊಂದು ನೋಟಿಸ್ ಕೊಟ್ರು ಸರ್ವೆಗೆ ಬರ್ತೀವಿ ಅಂತ. ಇವರು ಸರ್ವೆ ಮಾಡಿಸ್ಲಿಲ್ಲ, ಇವ್ರಿಗೆ ತಿರ್ಗಾ ನೋಟಿಸ್ ಕೊಟ್ರು. ಅವರು ಒಂದು ಈ ರಂಗಲ್ಲಿ ಏನಾಯ್ತು, ಮುಂದೂಡಿದಾಗ ಎಲೆಕ್ಷನ್ ಟೈಮ್ ಬರ್ತಿಗೆ ನಾವು ನಡ್ಸಕ್ ಆಗಲ್ಲ ಅಂದ್ಬಿಟ್ಟದೆ ಇವ್ರಿಗೆ ಅವಾಯ್ಡ್ ಮಾಡೋದ. ಇದನ್ನ ಡಿಕ್ಲೇರ್ ಮಾಡ್ಬಿಟ್ರು, ಅವ್ರ ಪರ ಇದೆ ರೆಕಾರ್ಡ್ ಅಂದ್ಬಿಟ್ಟು. ಇವ್ರಿಗೆ ಯಾವ್ದೇ ಕಾರಣಕ್ಕೂ ಮುಂದಕ್ಕೆ ಹೋಗಕ್ಕೆ ಅವಕಾಶನೇ ಕೊಡ್ತಾನೆ. ಇವ್ರ ಏಮಾರ್ಸವ್ರ ತಹಸೀಲ್ದಾರ್ ಅಪೀಲೇ ಹೋಗಿಲ್ಲ. ಇವ್ರು ಅಷ್ಟು ಲೆಕ್ಕ ಕಳಿ, ಎಷ್ಟೊಂದು ಮೈಂಡ್ ವಾಶ್ ಮಾಡಿರ್ಬೋದು. ಒಬ್ರಾರು ಹೋಗಿದಾರಿಯಪ್ಪ, ರೈತರು ಯಾರು ಹೋಗಿಲ್ಲ. ಅದೇ ಬೇಕಾಗಿರೋದು ಇವ್ರಿಗೆ. ರೈತರು ಏನು ಅಪೀಲ್ ಹೋಗಿಲ್ಲ, ಅದೇ ಇವ್ರಿಗೆ ಬೇಕಾಗಿರೋದು. ಬೇಕಾಗಿದ್ದು ಕಾನೂನು ತಿಳ್ಕೊಂಡು ಕಾನೂನಲ್ಲೇ ಇವ್ರಿಗೆ ಮೋಸ ಮಾಡ್ತಾನದು. ಇವ್ರನ್ನ ನಾವೇ ನಿಮ್ಗೆ ಹಕ್ಕುಪತ್ರ ಇರೋರೆಲ್ಲ ಬರೀ ನಾವು ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಏಮರ್ಸವ್ರೆ. ಓಕೆ. ಅಲ್ಲ, ಅದರಲ್ಲಿ ಅಷ್ಟು ಜನ ಫಲಾನುಭವಿಯಲ್ಲಿ ಒಂದಷ್ಟು ಜನಕ್ಕೆ ಮಾತ್ರ ಈಗ ತೊಂದರೆ ಆಗ್ತಿರೋಂಥದ್ದು ಅಲ್ವಾ? ಈಗ ಟೋಟಲ್ ಎಲ್ಲ ತೊಂದರೆ ಆದಂಗೆ ಇದು. ಹೌದೌದು, ಎಲ್ಲ ಕಲ್ಸಿ ಮೇಲಾಗ ಮಾಡಕ್ ಬಿಟ್ಟಾರೆ. ಎಲ್ಲ ಒಟ್ಟು ಗುಡಿಸ್ಬಿಟ್ರಲ್ಲ. 140 ಎಕರೆಗೆ ಉಂಡೆ. ಈಗ ಅವ್ರವ್ರು ಕಷ್ಟಕ್ಕೆ ಕೋಡಿಯಾಗಿತ್ತು 1 ಎಕರೆ. ಯಾರು ಶಾಮೀಲ್ ಆಗಿರ್ಬೋದು ನಿಮ್ ಪ್ರಕಾರ? ಯಾರು ರಾಜಕಾರಣಿಗಳ ಇದ್ರ? ಇಲ್ಲ, ರಾಜಕಾರಣಿಗಳು ಯಾರು ಇಲ್ಲ, ಶಾಮೀಲಾಗಿಲ್ಲ. ಇಲ್ಲದ್ ನಾವ್ ಹೇಳಕ್ ಇಲ್ಲಂತೂ ಬೆಳಕಕ್ಕೆ ಬಂದಿಲ್ಲ. ಇಲ್ಲಿ ಏನು ಅಂದ್ರೆ ಭೂಗಳರು ಎಲ್ಲ ಅವರು ಊಟ ಹಾಕಪ್ಪ ದುಡ್ಡು ಮಾಡ್ಬೇಕು. ಈಗ ಅವರು ಇವ್ರ ರೈತರ ಕಷ್ಟ ಅದು ಇದು ಗೊತ್ತಿಲ್ಲ. ಇಷ್ಟ ಮರ ಬೆಳೆಸಿದ್ದ ಕಿತಾಕವ್ರ ಅಂದಾಗ ಏನಾಯ್ತು ಅಂದ್ರೆ ಖಾಲಿ ಇತ್ತು, ನಮ್ದೇ ಆಸ್ತಿ ಅನ್ನೋದಕ್ಕೋಸ್ಕರ ಇವ್ರದ್ದು ಸಾಕ್ಷಿ ಇರಬಾರ್ದು, ಏನು ಇದ್ರು ಅನ್ನೋದಕ್ಕೆ ಪ್ರೂಫ್ ಇರಬಾರ್ದು. ಆ ಮಟ್ಟಕ್ಕೆ ತಂದವ್ರು. ಓಕೆ.
ತಮ್ಮ ಪರಿಚಯ ಯಜಮಾನ್ರೆ? ನಮ್ದು ಬೆಳ್ಳಳ್ಳಿ ಗ್ರಾಮಸ್ಥ ನಾನು, ಗವಿಸಿದ್ದು ಅಂದ್ಬಿಟ್ಟು ಓಕೆ. ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು. ನಾವು ಪಕ್ಕದ ಜಮೀನು. ಅಲ್ಲ, ನಮ್ಮ ಈ ಕ್ಷೇತ್ರ ಎತ್ತಿನವರು ಇದ್ರ ಬಗ್ಗೆ ಸ್ಟ್ಯಾಂಡ್ ಆಗ್ಬೇಕು. ನೂರಾರು ರೈತರಿಗೆ ತೊಂದರೆ ಆಗ್ತಾ ಇದೆ. ತಂದಿಲ್ಲ, ಇರೋ ವಿಚಾರ ಹೇಳ್ಬೇಕು. ಪಾಪ ಅವ್ರ ಮೇಲೆ ಮುಂದೆ ತಗೊಂಬರ್ತೀರಾ? ಈಗ ಖಂಡಿತ ಓಕೆ ಓಕೆ. ಈಗ ತಗೋಬರ್ತೀನಿ.